Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಾಳೆ ತುರ್ತು ಪರಿಸ್ಥಿತಿ ಜಾರಿಯಾಗಿ 50 ವರ್ಷ ಪೂರೈಸ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಎಮರ್ಜೆನ್ಸಿಯನ್ನು ಘೋಷಣೆ ಆಯಿತು ದೇಶದಲ್ಲಿ. ನಾಳೆಗೆ 50 ವರ್ಷ. ಪ್ರಯುಕ್ತ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕೆ ಮುಂದಾಗ್ತಾ ಇದೆ. ಹಿಂದೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕೆ ಖಂಡಿಸುವಂತ ಒಂದು ಕೆಲಸ. ರಾಹುಲ್ ಗಾಂಧಿ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿ ಪೋಸ್ಟರ್. ಕಾಂಗ್ರೆಸ್ ಭವನಕ್ಕೆ ಪೋಸ್ಟರ್ ಅಂಟಿಸಲು ತೆರಳಿದ್ದಂತ ಬಿಜೆಪಿ ಅಂದ್ರೆ 50 ವರ್ಷ ಹಿಂದೆ ಆಗಿರುವಂತ ಎಮರ್ಜೆನ್ಸಿಗೆ ರಾಹುಲ್ ಗಾಂಧಿ ಈಗ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ನಾಯಕರು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಬಳಿ ಪೊಲೀಸರ ವಶಕ್ಕೆ ಪಡೆಯಲಾಯಿತು ಬಿಜೆಪಿ ನಾಯಕರುಗಳನ್ನು. ನಾಳೆ ತುರ್ತು ಪರಿಸ್ಥಿತಿ ಈ ಘೋಷಣೆ ಆಗಿರೋದು 50 ವರ್ಷಗಳು ಪೂರೈಸುತ್ತೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ಕರೆತಂದಂತ ಪೊಲೀಸರು ಸಂವಿಧಾನದ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲಿ ನೈತಿಕತೆ ಇದೆ? ನಮ್ಮ ಪ್ರತಿನಿಧಿ ಕಿರಣ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಬಿಜೆಪಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಬಿಜೆಪಿ ಹಮ್ಮಿಕೊಂಡಿದೆ. ಪ್ರಮುಖವಾಗಿ ಏನಂದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ಸಂವಿಧಾನಕ್ಕೆ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಅಪಚಾರವನ್ನು ಎಸಗಿದ್ರು, ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಂಡ್ರು ಅನ್ನುವಂಥ ವಿಚಾರವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಈಗ ಇಲ್ಲಿ ನಾವು ನೋಡ್ತಾ ಇರುವಂಥ ದೃಶ್ಯ ಏನಂದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿರುವಂತಹ ಸೆಲ್ಸ್ ಯಾರ್ಡ್ನಲ್ಲಿ ಬಿಜೆಪಿ ಮುಖಂಡರು ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಇಬ್ಬರು ಕೂಡ ಅಂದು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿದಂತಹ ವಿಚಾರಕ್ಕೆ ಈಗ ಕ್ಷಮೆಯನ್ನ ಕೇಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೆಲ್ಸ್ ಯಾರ್ಡ್ನ ಒಳಗೆ ಹೋಗಿ ಅಲ್ಲಿ ಯಾರ್ಡ್ಗಳಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡಿ ಯಾರ್ಡ್ಗಳ ಮುನ್ನೇ ಒಂದು ಪ್ರತಿಭಟನೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇದೇ ಸೆಲ್ಸ್ ಯಾರ್ಡ್ನಲ್ಲಿ ಇರಿಸಲ್ಪಟ್ಟಿರುವಂತಹ ಈಗಿನ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಿದೆ. ಅವರು ಕೂಡ ಈ ಸ್ಥಳಕ್ಕೆ ಹೋಗಿ ಅಲ್ಲಿ ಸೆಲ್ಸ್ ಯಾರ್ಡ್ನಲ್ಲಿ ಹಿಂದೆ ಅಂದ್ರೆ ಅಂದಿನ ಸಂದರ್ಭಕ್ಕೆ ತಾವು ಇದ್ದಂತಹ ಸೆಲ್ನಲ್ಲಿ ಈಗಿನ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ತೋರಿಸುವಂತಹ ಮುಖಾಂತರವಾಗಿ ತಾವೇ ಖುದ್ದು ಬಿಜೆಪಿ ಮುಖಂಡರಂತ ಅಶ್ವತ್ಥ ನಾರಾಯಣ, ರವಿಕುಮಾರ್, ಎನ್ ಮಹೇಶ್ ಮೊದಲಾದವರ ಜೊತೆ ತಾವಿದ್ದಂತಹ ಯಾರ್ಡ್ನಲ್ಲೇ ಹೋಗಿ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಕೂಡ ಈಗಿನ ಒಂದು ಸನ್ನಿವೇಶವನ್ನು ವೀಕ್ಷಣೆ ಮಾಡಿ ಆ ಮುಖಾಂತರವಾಗಿ ಅಂದು ಯಾವ ರೀತಿಯಾದಂತಹ ಒಂದು ಸನ್ನಿವೇಶ ಇತ್ತು ಅನ್ನುವಂಥ ಒಂದು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಈಗ ಫ್ರೀಡಂ ಪಾರ್ಕ್ನ ಸೆಲ್ಸ್ ಯಾರ್ಡ್ನ ಮುಂದೆ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ಕ್ಷಮೆಯನ್ನ ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ನಾಳೆಗೆ ತುರ್ತು ಪರಿಸ್ಥಿತಿ ಜಾರಿಯಾಗಿ 50 ವರ್ಷ ಹಿನ್ನೆಲೆ ಸರ್ವಾಧಿಕಾರಿ ಪ್ರವೃತ್ತಿ ತೋರಿದವರು ಇಂದಿರಾ ಗಾಂಧಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಾನು ಜೈಲಿಗೆ ಹೋಗಿದ್ದೆ, ನನ್ನ ಜೊತೆ ಸುರೇಶ್ ಕುಮಾರ್ ಅನ್ನು ಕೂಡ ಬಂಧಿಸಲಾಗಿತ್ತು ಅಂತ ಹೇಳಿದ್ರು. ಬನ್ನಿ ಬಿಜೆಪಿ ನಾಯಕರು ಏನ್ ಹೇಳಿದ್ರು ನೋಡೋಣ. ಸಂವಿಧಾನದ ಅಪಮಾನ ಮಾಡಿದಂಥವ್ರು ಕಾಂಗ್ರೆಸ್ನವರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಂವಿಧಾನದ ಬಹಳ ಪ್ರಮುಖ ಭಾಗದಲ್ಲಿ ತಿದ್ದುಪಡಿಯನ್ನು ತಂದಂಥವ್ರು. ತಿದ್ದುಪಡಿ ಏನು? ನಮ್ಮ ನಾಗರಿಕ ಹಕ್ಕನ್ನೇ ಹಿಂದೆ ಪಡೆದಂಥವ್ರು, ನ್ಯಾಯಾಲಯದ ಏನು ಅಧಿಕಾರವನ್ನು ಮೊಟಕು ಮಾಡಿದಂಥವ್ರು, ಮಾಧ್ಯಮದ ಸ್ವಾತಂತ್ರ್ಯವನ್ನು ಮೊಟಕು ಮಾಡಿದಂಥವ್ರು, ಯಾವುದೇ ವಿಚಾರಣೆಯನ್ನು ಮಾಡಲಿಕ್ಕಾಗಲಿ, ಯಾರನ್ನೇ ಒಂದು ತನಿಖೆ ಮಾಡಲಿಕ್ಕಾಗಲಿ ಎಲ್ಲ ಅಧಿಕಾರವನ್ನು ಹಿಂದೆ ಪಡೆದು ಸಂವಿಧಾನದ ರಕ್ಷಕರ ಥರ ಮಾತಾಡ್ತಿರೋ ಭಕ್ಷಕರು ಅಪಮಾನ ಮಾಡಿದಂಥವ್ರು ಕಾಂಗ್ರೆಸ್ನವರು. ಹಾಗಾಗಿ ಇವತ್ತೇನು ನಾಟಕ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಅವರ ನಿಜವಾದ ಮುಖ ಏನು, ಯಾವ ರೀತಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ತಮ್ಮ ಇವತ್ತು ಯಾವ ಇಟ್ಕೊಂಡು ದೇಶದ ಜನರಿಂದ ಓಟ್ ಕೇಳ್ತಾರೆ. ಕರಾಳ ದಿನ ಎಮರ್ಜೆನ್ಸಿ ಅನ್ನೋದು ಕರಾಳ ದಿನ ಅಂತ ಕರಾಳವಾದಂಥ ಕಾಯ್ದೆಯನ್ನು ತಂದು ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಕಾಂಗ್ರೆಸ್ ದೇಶದ ಜನತೆ ಕ್ಷಮಾಪಣೆ ಕೇಳಿದ್ದಾರೆ. ಯಾಕಂದರೆ ಅವರ ಸಂತತಿ ಅವ್ರ ತಾತ, ಅಜ್ಜಿ, ಅಮ್ಮ ಈ ಥರ ಎಲ್ಲ ಪದ್ಧತಿಯಲ್ಲಿ ಬಂದಿರೋದು. ಇವತ್ತು ರಾಹುಲ್ ಗಾಂಧಿ ಮಾನ ಮರ್ಯಾದೆ ಇದ್ದರೆ ರಾಹುಲ್ ಗಾಂಧಿಗೆ ಮಾನ ಮರ್ಯಾದೆ ಇದ್ದರೆ ಈ ಎಮರ್ಜೆನ್ಸಿ ಹಾಕಿದ್ದು ಒಳ್ಳೆಯದು.
ಅಂತ ಆದರೂ ಹೇಳಬೇಕು, ಇಲ್ಲ ಕೆಟ್ಟದ್ದಂತ ಆದರೂ ಹೇಳಬೇಕು. ಇವತ್ತು ಅವರಿಗೆ ಡಿಸೈಡ್ ಮಾಡುವಂಥ ದಿನ. ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾರೆ, ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟ ಮಾಡ್ತಾರೆ. ರಾಹುಲ್ ಗಾಂಧಿ ಕ್ಷಮಾಪಣೆ ಕೇಳಲೇಬೇಕು. ಈ ಸಂವಿಧಾನಕ್ಕೆ ಅಪಚಾರ ಮಾಡಿದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ದುರುಳರ ಪಾರ್ಟಿ, ಮೋಸಗಾರರ ಪಾರ್ಟಿ, ದೇಶ ವಿರೋಧಿ ಪಾರ್ಟಿ. ಇಂಥ ಪಾರ್ಟಿ ಇವತ್ತು ದೇಶದ ಜನರ ಮುಂದೆ ತಲೆಬಾಗಿ ಕೈ ಕಟ್ಕೊಂಡು, ಹೌದು ಅವತ್ತು ನಾವು ಎಮರ್ಜೆನ್ಸಿ ತಂದು ದೇಶಕ್ಕೆ ದ್ರೋಹ ಬಗೆದ್ರಿ, ಸಂವಿಧಾನಕ್ಕೆ ಅಪಚಾರ ಮಾಡಿದ್ರಿ ಅಂತ ಅವರು ಒಪ್ಕೊಬೇಕು. ನಮಗೆ Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.